ವಿಶ್ವಾಗ್ರ ಯಾಕೆ ಭಾರತೀಯ ಶಿಕ್ಷಣ ಪರಿವರ್ತನೆಗೆ ಮಹಿಳೆಯರನ್ನೇ ಆಯ್ಕೆ ಮಾಡಿಕೊಂಡಿದೆ? ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಇದು ಕೇವಲ ಸಂಸ್ಕೃತ ಶ್ಲೋಕವಲ್ಲ, ಇದು ಭಾರತದ ಸಾವಿರಾರು ವರ್ಷಗಳ ಸಾಮಾಜಿಕ ವಿಜ್ಞಾನ, ಮನೋವಿಜ್ಞಾನ ಮತ್ತು ಜೀವನ ಮಾರ್ಗದ ಸತ್ಯ. ಎಲ್ಲಿ ಮಹಿಳೆಯನ್ನ ಗೌರವಿಸಲಾಗುತ್ತದೆಯೋ, ಎಲ್ಲಿ ಮಹಿಳೆಗೆ ಭದ್ರತೆ ಮತ್ತು ಶಕ್ತಿಯನ್ನ ನೀಡಲಾಗುತ್ತದೆಯೋ, ಅಲ್ಲಿ ಆ ಕುಟುಂಬ, ಆ ಗ್ರಾಮ, ಆ ಸಮಾಜ ಸ್ವಾಭಾವಿಕವಾಗಿ ಅಭಿವೃದ್ಧಿಯಾಗುತ್ತದೆ. ಇದೇ ಕಾರಣಕ್ಕಾಗಿ ವಿಶ್ವಾಗ್ರ ಭಾರತೀಯ ಶಿಕ್ಷಣ ವ್ಯವಸ್ಥೆಯ ಪರಿವರ್ತನೆಗೆ ಮಹಿಳೆಯರನ್ನೇ ಕೇಂದ್ರ ಬಿಂದುವಾಗಿ ಆಯ್ಕೆ ಮಾಡಿಕೊಂಡಿದೆ. ಶಿಕ್ಷಣದ ಮೂಲ ಯಾರು? ಮಹಿಳೆ. ಮಗು ಮೊದಲ ಬಾರಿ ಏನು ಕಲಿಯುತ್ತದೆ? ಭಾಷೆ, ಮೌಲ್ಯ, ಶಿಸ್ತು, ಸಂಸ್ಕಾರ, ಭಾವನೆ ಇವೆಲ್ಲವೂ ತಾಯಿಯಿಂದಲೇ ಪ್ರಾರಂಭವಾಗುತ್ತದೆ. ಶಾಲೆಯ ಶಿಕ್ಷಕ ಅಥವಾ ಶಿಕ್ಷಕಿ 6-7 ವರ್ಷಗಳ ನಂತರ ಬರ್ತಾರೆ. ಆದರೆ ಮನೆಯಲ್ಲಿ ಮಗು ಹುಟ್ಟಿದಾಗಿನಿಂದ 6-7 ವರ್ಷ ಆಗುವವರೆಗಿನ ಗುರು ಆ ಮಗುವಿನ ತಾಯಿ. ಮನೆಯಲ್ಲಿನ ಮಹಿಳೆ ಬಲಿಷ್ಠಳಾದರೆ ಮಗು ಬಲಿಷ್ಠವಾಗುತ್ತದೆ, ಕುಟುಂಬ ಸ್ಥಿರವಾಗುತ್ತದೆ, ಸಮಾಜ ಸುರಕ್ಷಿತವಾಗುತ್ತದೆ. ಶಿಕ್ಷಣ ವ್ಯವಸ್ಥೆಯನ್ನು ಬದಲಾಯಿಸಬೇಕು ಎಂದರೆ ಮೊದಲು ಮಹಿಳೆಯ ಸ್ಥಾನವನ್ನು ಬದಲಾಯಿಸಬೇಕು. ದೇವಾಲಯಗಳಲ್ಲಿ ದೇವಿ, ಮನೆಗಳಲ್ಲಿ ಯಾಕೆ ದೌರ್ಜನ್ಯ? ಇದು ನಾವು ಕೇಳಿಕೊಳ್ಳಬೇಕಾದಂತಹ ಕಠಿಣ ಪ್ರಶ್ನೆ. ನಾವು ದೇವಸ್ಥಾನದಲ್ಲಿ ದೇವಿಯನ್ನ ಪೂಜಿಸುತ್ತೇವೆ, ಹಬ್ಬಗಳಲ್ಲಿ ಶಕ್ತಿ ಸ್ವರೂಪಿಣಿ ಎಂದು ಹೊಗಳುತ್ತೇವೆ. ಅದೇ ಮಹಿಳೆ ಮನೆಯಲ್ಲಿ ಅವಮಾನಕ್ಕೆ ಒಳಗಾಗುತ್ತಾಳೆ, ಕೆಲಸದ ಸ್ಥಳಗಳಲ್ಲಿ ಕಿರುಕುಳವನ್ನ ಅನುಭವಿಸುತ್ತಾಳೆ, ಸಮಾಜದಲ್ಲಿ ಭಯದಿಂದ ಬದುಕುತ್ತಾಳೆ. ಇದು ದ್ವಂದ್ವವಲ್ಲವೇ? ವಿಶ್ವಾಗ್ರ ಕೇಳುತ್ತದೆ, ದೇವಿಯನ್ನು ಕೇವಲ ಮೂರ್ತಿಯಾಗಿ ನೋಡಬೇಕಾ ಅಥವಾ ಪ್ರತಿಯೊಂದು ಮಹಿಳೆಯಲ್ಲೂ ಆ ದೇವಿಯನ್ನ ಕಂಡುಕೊಳ್ಳಬೇಕಾ? ಪತ್ರಿಕೆ ತೆರೆದರೆ ಮಹಿಳೆಯ ಮೇಲಿನ ದೌರ್ಜನ್ಯ, ಸುದ್ದಿ ಚಾನೆಲ್ಗಳನ್ನ ನೋಡಿದರೆ ಶೋಷಣೆ, ಸಾಮಾಜಿಕ ಜಾಲತಾಣ ನೋಡಿದರೆ ಅವಮಾನಗಳು ಕೇವಲ 1-2 ದಿನದ ಸಮಸ್ಯೆ ಅಲ್ಲ. ಇದು ತಲೆಮಾರುಗಳಿಂದ ಬೆಳೆದು ಬಂದ ಮನೋಭಾವದ ಸಮಸ್ಯೆ. ಮಹಿಳೆಯನ್ನು ದುರ್ಬಲ ಎಂದು ನೋಡುವುದು, ವಸ್ತುವಾಗಿ ನೋಡುವುದು, ನಿಯಂತ್ರಣಕ್ಕೆ ಒಳಗಾಗಬೇಕು ಎಂಬುವಂತೆ ನೋಡುವುದು, ಇವೆಲ್ಲವೂ ತಪ್ಪು ಶಿಕ್ಷಣದ ಫಲಿತಾಂಶ. ವಿಶ್ವಾಗ್ರದ ದೃಷ್ಟಿ ಮಹಿಳೆಯನ್ನ ನಿಜವಾದ ದೇವಿಯಾಗಿ ಮಾಡುವುದು. ವಿಶ್ವಾಗ್ರ ಮಹಿಳೆಯರನ್ನ ಕೇವಲ ಸಹನಾಭೂತಿ ದೃಷ್ಟಿಯಿಂದ ನೋಡುತ್ತದೆ. ಯಾವುದೇ ಕಾರಣಕ್ಕೂ ಸಹಾಯ ಬೇಕಾದವರು ಎಂಬ ಭಾವನೆಯನ್ನ ಹೊಂದಿದವರು ಎಂದು ನೋಡೋದಿಲ್ಲ. ನಾವು ಮಹಿಳೆಯರನ್ನ ನೋಡೋದು ಸಂಸ್ಕಾರ ನಿರ್ಮಾತೃ ಎಂಬಂತೆ, ಶಿಕ್ಷಣ ಪರಿವರ್ತಕರೆಂಬಂತೆ, ಸಮಾಜದ ಶಕ್ತಿ ಕೇಂದ್ರ ಎಂಬಂತೆ. ಮಹಿಳೆಯನ್ನು ನಿಜವಾದ ದೇವಿಯಾಗಿ ಮಾಡಬೇಕು ಅಂದರೆ ಅವಳಿಗೆ ಜ್ಞಾನ ಕೊಡಬೇಕು, ಅವಳಿಗೆ ಆರ್ಥಿಕ ಸ್ವಾವಲಂಬನೆ ಕೊಡಬೇಕು, ಅವಳಿಗೆ ನಿರ್ಧಾರ ಮಾಡುವ ಶಕ್ತಿ ಕೊಡಬೇಕು, ಅವಳಿಗೆ ಗೌರವದ ಬದುಕು ಕೊಡಬೇಕು. ಇದೇ ವಿಶ್ವಾಗ್ರದ ಕಾರ್ಯಯೋಜನೆ. ಮಹಿಳೆ ಬಲಿಷ್ಠಳಾದರೆ ಏನಾಗುತ್ತದೆ? ಒಂದು ಹೋಲಿಕೆ ಮಾಡ್ಕೊಂಡು ನೋಡಿ. ಒಬ್ಬ ಪುರುಷ ಬಲಿಷ್ಠನಾದರೆ ಒಂದು ಕುಟುಂಬದ ಆದಾಯ ಹೆಚ್ಚಾಗಬಹುದು. ಆದರೆ ಒಬ್ಬ ಮಹಿಳೆ ಬಲಿಷ್ಠಳಾದರೆ ಒಂದು ಕುಟುಂಬದ ಸಂಸ್ಕಾರ ಬದಲಾಗುತ್ತದೆ, ಒಂದು ತಲೆಮಾರಿನ ಚಿಂತನೆ ಬದಲಾಗುತ್ತದೆ, ಒಂದು ಗ್ರಾಮದ ಭವಿಷ್ಯ ಬದಲಾಗುತ್ತದೆ. ಇದೇ ಕಾರಣಕ್ಕಾಗಿಯೇ ವಿಶ್ವಾಗ್ರ ಮಹಿಳೆಯರನ್ನ ಆಯ್ಕೆ ಮಾಡಿಕೊಂಡಿದೆ. ಶಿಕ್ಷಣ ಪರಿವರ್ತನೆಯಲ್ಲಿ ಮಹಿಳೆಯ ಪರಿವರ್ತನೆಯೂ ಆಗಬೇಕು ಎಂಬುದು ವಿಶ್ವಾಗ್ರದ ಚಿಂತನೆಯಾಗಿದೆ. ನಾವು ಮಕ್ಕಳಿಗೆ ಮಹಿಳೆಯನ್ನ ಗೌರವಿಸೋದನ್ನ ಕಲಿಸಬೇಕು. ಮಹಿಳೆ ದೇವಿಯಲ್ಲ, ಮಾನವ ಮತ್ತು ಶಕ್ತಿ ಎಂದು ಕಲಿಸಬೇಕು. ಹಿಂಸೆ ಪಾಪ ಎಂದು ಪುಸ್ತಕದಲ್ಲಿ ಅಲ್ಲ, ಜೀವನದಲ್ಲಿ ಮಕ್ಕಳಿಗೆ ಕಲಿಸ್ಕೊಡ್ಬೇಕು. ಅದಕ್ಕೆ ಅತ್ಯುತ್ತಮ ಮಾರ್ಗ ಮಹಿಳೆಯನ್ನೇ ಶಿಕ್ಷಣದ ನಾಯಕಿಯಾಗಿ ಮಾಡುವುದು. ವಿಶ್ವಾಗ್ರ ಸಮಾಜಕ್ಕೆ ಕೊಡುವ ಸಂದೇಶ ಏನು ಗೊತ್ತಾ? ನಾವು ಜಗತ್ತಿಗೆ ಹೇಳೋದು ಮಹಿಳೆಯರನ್ನ ರಕ್ಷಿಸೋಣ ಅಂತ ಅಲ್ಲ, ಮಹಿಳೆಯನ್ನ ಶಕ್ತಿಮಂತಳನ್ನಾಗಿಸೋಣ. ಮಹಿಳೆ ಶಕ್ತಿಮಂತಳಾದಾಗ ಕಿರುಕುಳ ತಾನಾಗಿಯೇ ನಿಲ್ಲುತ್ತದೆ, ಅವಮಾನ ತಾನಾಗಿಯೇ ಕಡಿಮೆಯಾಗುತ್ತದೆ, ಸಮಾಜ ತಾನಾಗಿಯೇ ಸರಿದಾರಿಗೆ ಬರುತ್ತದೆ. ಅಂತಿಮವಾಗಿ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಇದನ್ನ ವಿಶ್ವಾಗ್ರ ಪುಸ್ತಕದ ಸಾಲಾಗಿ ಅಲ್ಲ, ಜೀವನದ ನಿಯಮವಾಗಿ ಅಳವಡಿಸುತ್ತಿದೆ. ಪ್ರತಿ ಮನೆಗೆ ಒಂದು ದೇವಿ, ಪ್ರತಿ ಗ್ರಾಮಕ್ಕೆ ಒಂದು ಶಕ್ತಿ ಕೇಂದ್ರ, ಪ್ರತಿ ಸಮಾಜಕ್ಕೆ ಒಂದು ಸಂಸ್ಕಾರ. ಇದೇ ವಿಶ್ವಾಗ್ರ ಮಹಿಳಾ ಶಿಕ್ಷಣ ಯಜ್ಞ. ಜೈ ವಿಶ್ವಾಗ್ರ, ಜೈ ಮಹಿಳಾ ಶಕ್ತಿ.